Hi, Dr. Pradeep Kumar N, consultant plastic surgeon, ನೈಪುಣ್ಯ ಪ್ಲಾಸ್ಟಿಕ್ ಸರ್ಜರಿ ಥಿಂಗ್. ಥಂಬ್ ಇದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಇದೆ. ಏಕಲವ್ಯ ದ್ರೋಣಾಚಾರ್ಯರ ಕಥೆ ಎಲ್ಲರಿಗೂ ಗೊತ್ತಿರೋದೆ. ಸೊ ಈ ಥಂಬ್ ಇಂಜುರಿ ಆದರೆ ಏನು ಮಾಡೋದು? ದಿರ್ ಇಸ್ ಲಾಟ್ ಆಫ್ ಡಿವಾಸ್ಟೇಷನ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಫಂಕ್ಷನಲಿ ತುಂಬ ಕುಗ್ಗಿ ಹೋಗ್ತಾರೆ. ಡೇಸ್ ಯಾವ ಚೇಂಜ್ಡ್. ಹಳೆ ಕಾಲದ ಥರ ಥಂಬ್ ಹೋದರೆ ಎಲ್ಲ ಕೆಲಸನೂ ಹೋಗುತ್ತೆ ಅಂತಲ್ಲ. ವಿ ಕ್ಯಾನ್ ರೀಕ್ರಿಯೇಟ್ ದ ಥಂಬ್. There are a lot of methods how we can recreate the thumb. ಥಂಬ್ ಪೂರ್ತಿ ಕಟ್ಟಾಗಿದೆ, ಬಟ್ ಆ ಕಟ್ಟಾಗಿರೋಂಥ ಥಂಬ್ನ ಹಿ ಈಸ್ ಏಬಲ್ ಟು ಬ್ರಿಂಗ್ ಟು ಅಸ್ ಅಟ್ ದ ಅರ್ಲಿಯೆಸ್ಟ್. ನೈಪುಣ್ಯ ಪ್ಲಾಸ್ಟಿಕ್ ಸರ್ಜರಿ ಟೀಮ್ಗೆ ವಿತಿನ್ 6-7 hours ತಗೊಂಬಂದರೆ ವಿ ಆರ್ ಏಬಲ್ ಟು ರೀಅಟ್ಯಾಚ್ ದ ಥಂಬ್. ಪೇಷಂಟ್ ಕ್ಯಾನ್ ಗೆಟ್ ಬ್ಯಾಕ್ ಹಿಸ್ ಗ್ರಿಪ್. ಹಿ ಕ್ಯಾನ್ ಬಿ ಏಬಲ್ ಟು ರೈಟ್, ಈಟ್ ಆ್ಯಂಡ್ ಡ್ರೈವ್. ಥಂಬ್ ಸಿಕ್ಕಲಿಲ್ಲ ಅಥವಾ ತುಂಬ ನಜ್ಗುಜ್ಜಾಗ್ಬಿಟ್ಟಿದೆ ಅಂಥ ಟೈಮಲ್ಲಿ ಇಫ್ ಹಿ ಈಸ್ ವಿಲ್ಲಿಂಗ್, ವಿ ವಿಲ್ ಬಿ ಏಬಲ್ ಟು ಪುಟ್ ದ ಸೆಕೆಂಡ್ ಟೋ ಆ್ಯಸ್ ಎ ಥಂಬ್. ಸೊ ವಿ ಕ್ಯಾನ್ ಗೆಟ್ ಬ್ಯಾಕ್ ಹಿಸ್ ಗ್ರಿಪ್ ಅಗೈನ್. ಇಲ್ಲ, ಸೆಕೆಂಡ್ ಟೋ ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ ಇಲ್ಲ, ಅಥವಾ ಪಾರ್ಷಲ್ ಥಂಬ್ ಲಾಸ್ ಆಗಿದೆ, ಹಾಗೂ ಪಾರ್ಷಲ್ ಟೋ ಟ್ರಾನ್ಸ್ಫರ್ ಅಥವಾ ಗ್ರಾಯಿನ್ ಫ್ಲ್ಯಾಪ್ ಮಾಡಿ ವಿ ಕ್ಯಾನ್ ರೀಕ್ರಿಯೇಟ್ ದ ಥಂಬ್. ಹಿ ಕ್ಯಾನ್ ಗೆಟ್ ಬ್ಯಾಕ್ ಟು ಫಂಕ್ಷನ್ ಆ್ಯಸ್ ನಾರ್ಮಲ್. ಸಮ್ಟೈಮ್ಸ್ ಕಂಜೆನಿಟಲಿ ಥಂಬ್ ಬೆಳೆದೇ ಇರೋದಿಲ್ಲ, ಹುಟ್ಟೇ ಇರೋದಿಲ್ಲ. ಅಂಥ ಮಕ್ಕಳಿಗೆ ವಿ ಕ್ಯಾನ್ ಯೂಸ್ ದ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಕನ್ವರ್ಟ್ ಇಟ್ ಇನ್ ಟು ಥಂಬ್. ಪಾಲಿಸೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಷ್ಟೇ ಅಲ್ದಿರ ಅಕಸ್ಮಾತ್ ಟ್ರಾಮಾ, ಆಕ್ಸಿಡೆಂಟ್ ಆದಾಗ 2-3 ಬೆರಳು ಕಟ್ಟಾಗಿದೆ, ಥಂಬ್ನ ಉಳ್ಸಕ್ಕೆ ಆಗ್ತಾ ಇಲ್ಲ, ವಿ ಕ್ಯಾನ್ ಯೂಸ್ ದ ಅದರ್ ಫಿಂಗರ್ಸ್, ರಿಂಗ್ ಫಿಂಗರ್, ಮಿಡಲ್ ಫಿಂಗರ್ ಟು ಕ್ರಿಯೇಟ್ ದ ಥಂಬ್ ಸೊ ದಟ್ ಹಿಡಿದು ಬರೀಲಿಕ್ಕಾಗತ್ತೆ, ಗಾಡಿ ಓಡಿಸ್ಲಿಕ್ಕಾಗತ್ತೆ. ಪಾರ್ಷಲ್ ಲಾಸ್ ಆಗಿದೆ, ಮೇಜರ್ ಪ್ರೊಸೀಜರ್ ಬೇಡ, ಥಂಬ್ ಸ್ವಲ್ಪ ಉದ್ದ ಬೇಕು ಅನ್ನೋರಿಗೆ ವಿ ಕ್ಯಾನ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ಬೋನ್ ಡಿಸ್ಟ್ರಾಕ್ಷನ್. ಬೋನ್ನ 2 ತಂತಿ ಹಾಕಿ ಎಳೆಯೋದು, ಉದ್ದ ಮಾಡಿ ವಿ ಕ್ಯಾನ್ ಗಿವ್ ದ ಲೆಂತ್ ಆಫ್ ದ ಥಂಬ್. Cosmetically, we can create the nails, thumb shape, whatever it is. Thumb injury ಆದವಾಗ don't get disheartened. Visit ನೈಪುಣ್ಯ ಪ್ಲಾಸ್ಟಿಕ್ ಸರ್ಜರಿ ಟೀಮ್ to get back your confidence, get back your thumb and get back into function.